ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಂಧ್ಯಾ. ಇವತ್ತು ನಾನು ಬಾಷ್ ಡಿಶ್ ವಾಷರ್ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಡಿಶ್ ವಾಷರ್ನ ಹೇಗೆ ಉಪಯೋಗಿಸೋದು, ಅದರ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು, ಮತ್ತು ಇದ್ರದ್ದು ಮಂತ್ಲಿ ಕಾಸ್ಟ್ ಎಷ್ಟು ಬರುತ್ತೆ, ಇದೆಲ್ಲ ವಿಷಯನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಡಿಶ್ ವಾಷರ್ಗೆ ಹೇಗೆ ಪಾತ್ರೆಗಳನ್ನ ಲೋಡ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಡಿಶ್ ವಾಷರ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಹಾಕಬೇಕು ಅಂತ ತೋರಿಸ್ತೀನಿ. ಇದು ರಿನ್ಸ್ ಹೇಡ್ ಅಂತ ಎಕ್ಸ್ಟ್ರಾ ಶೈನ್ಗೋಸ್ಕರ ಈ ಲಿಕ್ವಿಡ್ನ ಹಾಕೋದು. ಇದನ್ನ ಇಲ್ಲಿ ರೀಫಿಲ್ ಮಾಡಬೇಕು. ಇದನ್ನ ದಿನ ಹಾಕೋ ಥರ ಏನಿಲ್ಲ, ಇದು ಮುಗಿದ್ಮೇಲೆ ಅದೇ ಇಂಡಿಕೇಟ್ ಮಾಡುತ್ತೆ, ಅವಾಗ ಮಾತ್ರ ಇದನ್ನ ಫಿಲ್ ಮಾಡಬೇಕು. ಇಲ್ಲಿ ಡಿಶ್ ವಾಷರ್ ಪೌಡರ್ ಹಾಕಬೇಕು, 2 ಸ್ಪೂನ್ಸ್ ಹಾಕಬೇಕು. ಏನಾದರೂ ಕರ್ಬೇವಿನ ಸೊಪ್ಪು ಅಥವಾ ಏನಾದರೂ ಫುಡ್ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಹೋಗಿ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನು ನಾವು ಯಾವಾಗಲಾದರೂ ಒಂದ್ಸತಿ ಈ ಥರ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಸಾಲ್ಟ್ ಹಾಕಬೇಕು. ಇದು ಯಾಕೆ ಅಂದರೆ ಹಾರ್ಡ್ ವಾಟರ್ ಇದ್ದರೆ ಸಾಲ್ಟ್ ತಗೊಳತ್ತೆ. 1 kg ಅಷ್ಟು ಸಾಲ್ಟ್ ಇದರಲ್ಲಿ ನಾನು ಆಲ್ರೆಡಿ ಹಾಕಿದ್ದೀನಿ, ಹಾಗಾಗಿ ತೋರಿಸ್ತಾ ಇಲ್ಲ. ಡಿಶ್ ವಾಷರಲ್ಲಿ 2 ಥರ ಇದೆ. ಒಂದು ಸಾಲ್ಟ್ ಪ್ಲಸ್ ಡಿಟರ್ಜೆಂಟ್ ಪೌಡರ್ ಹಾಕ್ಬೋದು, ಇಲ್ಲ ನಮಗೆ ಬೇಡ ಅಂದರೆ ಟ್ಯಾಬ್ಲೆಟ್ಸ್ ಬರುತ್ತೆ, ಟ್ಯಾಬ್ಲೆಟ್ಸ್ನ ಕೂಡ ಇಲ್ಲಿ ಹಾಕ್ಬೋದು. 1 ಟ್ಯಾಬ್ಲೆಟ್ ಹಾಕ್ಬೋದು, 1 ವಾಶ್ಗೆ 1 ಟ್ಯಾಬ್ಲೆಟ್. ಆ್ಯಂಡ್ ಇವಾಗ ಇದರಲ್ಲಿ 2 ಬ್ಯಾಸ್ಕೆಟ್ಸ್ ಇರುತ್ತೆ. ಸೆಲೆಕ್ಟ್ ಮಾಡ್ಬೋದು. ಇಲ್ಲ ನನಗೆ ಡೈಲಿ ಬೇಡ ಅಂದರೆ ಎಕ್ಸ್ಪ್ರೆಸಿವ್ ಸ್ಪಾರ್ಕಲ್ ಅಂತ ಇದೆ, ಇದು 1 hour ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಆಟೋ. ನಮಗೆ ನೀರು ತುಂಬ ಕಮ್ಮಿ ತೊಗೋಬೇಕು ಅಂದರೆ ಎಕೋ ಮೋಡ್ ಸೆಲೆಕ್ಟ್ ಮಾಡ್ಬೋದು. ಎಕ್ಸ್ಟ್ರಾ ಡ್ರೈ ಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಎಕ್ಸ್ಪ್ರೆಸ್ ಸ್ಪಾರ್ಕಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಇಲ್ಲಿ ಆನ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡಿಶ್ ವಾಷರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದೇನು ತುಂಬ ಸೌಂಡ್ ಬರಲ್ಲ, ಜಸ್ಟ್ ಲೈಕ್ ವಾಷಿಂಗ್ ಮಿಷಿನ್ ಹೇಗೆ ಸೌಂಡ್ ಬರುತ್ತೋ ಅಷ್ಟು ಮಾತ್ರ ಬರುತ್ತೆ. ಇದ್ರ ಕಲೆಕ್ಷನ್ ಹೇಗಿದೆ ಅಂದರೆ, ಡಿಶ್ ವಾಷರ್ ಹಿಂದೆಗಡೆ ನಾವು ಇನ್ಲೆಟ್ ಮತ್ತು ಔಟ್ಲೆಟ್ ಡಿಶ್ ವಾಷರ್ ಹಿಂದೆಗಡೆ ಇದೆ. ವಾಷರ್ದು ಕಾಸ್ಟ್ ಬಂದು ಇದು 13 ಪ್ಲೇಸ್ ಸೆಟ್ಟಿಂಗ್ಸ್ ಅಂತ. ಇದರಲ್ಲಿ 2 ಮಾಡೆಲ್ ಇದೆ, ಒಂದು 13 ಇನ್ನೊಂದು 14 ಅಂತ. ನಾನು ತೊಗೊಂಡಿರೋದು 13 ಪ್ಲೇಸ್ ಸೆಟ್ಟಿಂಗ್ಸ್. ಇದ್ರ ಕಾಸ್ಟ್ ಬಂದು ಅರೌಂಡ್ 50 to 51,000 ಇದೆ. ಅಮೆಝಾನಿಂದ ಪರ್ಚೇಸ್ ಮಾಡಿದ್ದು, ಪ್ಲಸ್ ಎಕ್ಸ್ಟ್ರಾ ವಾರಂಟಿ ಫಾರ್ 5 years ತೊಗೊಂಡಿದ್ದೀವಿ, ಅದು 4,500, ಸೊ ಅರೌಂಡ್ 55,000. ಆಮೇಲೆ ಇದ್ರ ಇನ್ಸ್ಟಾಲೇಷನ್ ಚಾರ್ಜಸ್ಸು ಅದು 2,000 ಅಷ್ಟು ಬಂದಿದೆ. ನನಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ಯಾಕೆ ಅಂದರೆ ನಾವು ಮೇಡ್ ಮೇಲೆ ಡಿಪೆಂಡ್ ಆಗುವಷ್ಟಿಲ್ಲ. ಮುಗ್ದಿದೆ 1 hour ಆಗಿದೆ.
ಹೇಗೆ ಪಾತ್ರೆ ಎಲ್ಲ ವಾಶ್ ಆಗಿದೆ ಅಂತ ನೋಡೋಣ ಬನ್ನಿ. ಇದಾದ್ಮೇಲೆ ಒಂದು 10 ಮಿನಿಟ್ಸ್ ಇದನ್ನ ಹೀಗೆ ಓಪನ್ ಇಡಬೇಕು. ಇಲ್ಲಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ. ನೋಡಿ ಇದು ಇದರಲ್ಲಿ ನಾನು ಟೀ ಮಾಡ್ತೀನಿ. ಟೀ ಪಾತ್ರೆ ಎಷ್ಟು ನೀಟಾಗಿ ವಾಶ್ ಆಗಿದೆ. ಏನಂದ್ರೆ ಎಲ್ಲ ಪಾತ್ರೆನೂ ಈ ರೀತಿ ಉಲ್ಟಾ ಹಾಕಬೇಕು. ನೋಡಿ ಇದು ತುಂಬಾ ಸ್ಟೇನ್ ಆಗೋಗಿತ್ತು. ಹೇಗೆ ಪಳಪಳ ಅಂತ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಕೈಯಲ್ಲಿ ತೊಳೆದ್ರೂ ಕೂಡ ಇಷ್ಟು ಚೆನ್ನಾಗೇ ಆಗೋದಿಲ್ಲ, ಅಷ್ಟು ಚೆನ್ನಾಗಾಗಿದೆ. ನಂದು ಏನಾದರೂ ಸ್ಪೂನ್ಸ್ ಎಲ್ಲ ಜಾಸ್ತಿ ಇದ್ದರೆ ಇದಕ್ಕೆ ಕಟ್ಲರಿ ಬಾಸ್ಕೆಟ್ ಅಂತ ಇದೆ. ಇದರಲ್ಲಿ ಎಲ್ಲ ಸ್ಪೂನ್ಸ್ ಎಲ್ಲ ಹಾಕ್ಬಿಟ್ಟು ಹೀಗೆ ಡೈರೆಕ್ಟಾಗಿ ಇಡ್ಬೋದು. ಹೇಗೆ 5 to 10 ಮಿನಿಟ್ಸಲ್ಲಿ ಎಲ್ಲ ಪಾತ್ರೆನೂ ಡಿಶ್ ವಾಷರ್ಗೆ ಲೋಡ್ ಮಾಡ್ಬೋದು ಅಂತ ತುಂಬಾ ಈಸಿ. ಇನ್ನು ಇದ್ರದ್ದು ಮಂತ್ಲಿ ಮೇಂಟೆನೆನ್ಸ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಸಾಲ್ಟ್, ಡಿಟರ್ಜೆಂಟ್ ಮತ್ತು ರಿನ್ಸೆಟ್ಗೆ ಅಪ್ರಾಕ್ಸ್ 700 rupees ಆಗುತ್ತೆ. ಮತ್ತು ಇದು ಎವ್ರಿ ವಾಶ್ಗೆ 2 ಯೂನಿಟ್ಸ್ ಅಷ್ಟು ಎನರ್ಜಿ ಕನ್ಸಂಪ್ಷನ್ ಆಗುತ್ತೆ. ಸೊ 1 ಮಂತ್ಗೆ ಹೇಳೋದಾದರೆ 60 ಯೂನಿಟ್ಸ್ ಅಷ್ಟು ಆಗುತ್ತೆ. ಅದು ಅಪ್ರಾಕ್ಸ್ 300 rupees ಬರುತ್ತೆ. ಸೊ ಟೋಟಲ್ 1000 ಅಷ್ಟು ನನಗೆ ಮಂತ್ಲಿ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಮತ್ತು ಇದ್ರದ್ದು ಡಿಸ್ಅಡ್ವಾಂಟೇಜ್ ಹೇಳೋದಾದರೆ ಇದರಲ್ಲಿ ಬರೀ ಸ್ಟೀಲ್ ಪಾತ್ರೆ ಮಾತ್ರ ಹಾಕಬೇಕು. ನಾನು ಹೇಳಿದಾಗೆ ನಾನ್ ಸ್ಟಿಕ್ ಹಾಕೋಗಿಲ್ಲ. ಆಮೇಲೆ ಐರನ್ ಇಲ್ಲ, ಅಲ್ಯೂಮಿನಿಯಂ ಪಾತ್ರೆ ಹಾಕೋಂಗಿಲ್ಲ. ಗ್ಲಾಸ್ ಹಾಕ್ಬೋದು, ಪ್ಲಾಸ್ಟಿಕ್ ಹಾಕ್ಬೋದು, ಆದರೆ ಅದು ಮೈಕ್ರೋವೇವ್ ಸೇಫ್ ಇರಬೇಕು. ಫುಡ್ ಗ್ರೇಡ್ ಸೇಫ್ ಪ್ಲಾಸ್ಟಿಕ್ಸ್ ಮಾತ್ರ ಇದರಲ್ಲಿ ಹಾಕ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡಿಶ್ ವಾಷರಲ್ಲಿ ಎಷ್ಟು ಕ್ವಿಕ್ಕಾಗಿ 1 ಅವರಲ್ಲಿ ಇಷ್ಟು ಪಾತ್ರೆನೆಲ್ಲ ಕ್ಲೀನ್ ಆಗಿದೆ ಅಂತ. ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ಸ್ ಅಲ್ಲ ಅಥವಾ ಕೊಲಾಬ್ರೇಷನ್ ಅಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಸ್ವಲ್ಪನಾದರೂ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ನಮಸ್ಕಾರ.